ನಾನು ಕಾರಲ್ಲಿ ಯಾವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಟೈಮಿಂದ ಜನ ಕೇಳೋದು ಒಂದೇ ಮಾತು, ದ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ನನ್ನ ಗಾಡಿ ಯಾವುದು. ಸರಿ ಬನ್ನಿ ತೋರಿಸ್ತೀನಿ. ಈ ವ್ಲಾಗ್ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಆಯಿತಾ. ಈ ಪರ್ಟಿಕ್ಯುಲರ್ ವೀಡಿಯೋ ಮಾಡೋಕ್ಕೆ ಎಷ್ಟು ಜನ ಮೆಸೇಜ್ ಕಳಿಸಿದಾರೆ ಅಂತ ಕೇಳಬೇಡಿ ಆಯಿತಾ. ಸ್ಪೆಷಲಿ ನಮ್ಮ ಹುಡುಗರು ತುಂಬ ಜನ ಮೆಸೇಜ್ ಕಳಿಸಿದ್ರು. ಬನ್ನಿ ತೋರಿಸ್ತೀನಿ ಎಷ್ಟಾಗುತ್ತೆ ಗಾಡಿ ವಾಶ್ ಮಾಡ್ಸೋಕ್ಕೆ, ಏನೆಲ್ಲ ಮಾಡ್ತಾರೆ. ಗಾಡಿ ಅಂತೂ ಫುಲ್ ಧೂಳಾಗುಂಟು, ಎಲ್ಲ ತೋರಿಸ್ತೀನಿ ಬನ್ನಿ. ನನಗೆ ಗಾಡಿಗಳ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ನಾಲೆಜ್, ಬಟ್ ಅಲ್ಪ ಸ್ವಲ್ಪ ಉಂಟು. ಇದು 1.6 ಲೀಟರ್ 4 ಸಿಲಿಂಡರ್ ಇಂಜಿನ್, ನಿಯರ್ಲಿ 138 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಚಿಕ್ಕ ಗಾಡಿ, ಕಾಂಪ್ಯಾಕ್ಟ್ ಗಾಡಿ. ಸೊ ಫುಲ್ ಕಾರ್ ವಾಶಿಗೆ 888 ಥರ ಆಗುತ್ತೆ ಇವತ್ತಿನ ರೇಟ್ ಪ್ರಕಾರ. ಯೂಶ್ವಲಿ ಇಲ್ಲಿ ಮೆಜಾರಿಟಿ ಲೋಕಲ್ ಅರಬ್ಸ್ ಎಲ್ಲ ಯೂಸ್ ಮಾಡೋ ಗಾಡಿ ಇದೆ, ನಿಸಾನ್ ಪೆಟ್ರೋಲ್. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಆಯಿತಾ. ಏನಿರ್ಬೋದು ನನ್ನ ಗಾಡಿ ವಾಶ್ ಮಾಡೋದು, ಮತ್ತು ಅಲ್ಲಿ ರಿವೀಲ್ ಮೈ ಕಾರ್ ಕಂಪ್ಲೀಟ್ಲಿ. ಸೊ ಇದು ಈ ಪರ್ಟಿಕ್ಯುಲರ್ ವೀಡಿಯೋ ಮಾಡೋಕ್ಕೆ ಎಷ್ಟು ಜನ ಮೆಸೇಜ್ ಕಳಿಸಿದಾರೆ ಅಂತ ಕೇಳಬೇಡಿ ಆಯಿತಾ. ಸ್ಪೆಷಲಿ ನಮ್ಮ ಹುಡುಗರು ತುಂಬ ಜನ ಮೆಸೇಜ್ ಕಳಿಸಿದ್ರು. ಸೊ ಟುಡೇ ಇಸ್ ದ ಡೇ. ನಂದು ಫಾರ್ಮಲ್ ಶರ್ಟಲ್ಲೇ ಇದ್ದೀನಿ ಈಗ ಸದ್ಯಕ್ಕೆ. ಒಂದು ಸೈಟಿಗೆ ಹೋಗೋಕ್ಕಿತ್ತು ನನಗೆ, ಅಲ್ಲಿ ಹೋಗಿ ಬಂದೆ ನಾನು ಡ್ಯೂಟಿದು, ಮತ್ತು ಗಾಡಿ ವಾಶ್ ಮಾಡಿಸೋಣ ಅಂತ ಹೊರಟೆ. ಸೊ ಬನ್ನಿ ತೋರಿಸ್ತೀನಿ ಎಷ್ಟಾಗುತ್ತೆ ಗಾಡಿ ವಾಶ್ ಮಾಡ್ಸೋಕ್ಕೆ, ಏನೆಲ್ಲ ಮಾಡ್ತಾರೆ. ಗಾಡಿ ಅಂತೂ ಫುಲ್ ಧೂಳಾಗುಂಟು, ಎಲ್ಲ ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾರ್ ವಾಶ್ ಎಲ್ಲ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಮತ್ತೆ ಫುಲ್ ವಾಶ್ ಆಯ ಬ್ರೋ. എവിടെയാണോ ആ റിസിപ്റ്റ് ഒന്ന് കൊടുത്തു കാണിക്കട്ടെ. ആ ഓക്കെ, താങ്ക്സ് സാർ. ಸೊ ಗೈಸ್, ಫುಲ್ ವಾಶ್ ಫುಲ್ ಸರ್ವಿಸಿಗಂತ ದುಡ್ಡು ಕೊಟ್ಟಿದ್ದೀನಿ. ಓಕೆ, ನೋಡಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಈಗ ಫುಲ್ ಸರ್ವಿಸ್, ಫುಲ್ ಕಾರ್ ವಾಶಿಗೆ 37 ದಿರ್ಹಮ್ಸ್ ತಗೊಂಡಿದ್ದಾರೆ. ಆಯ್ತು ಸರ್, ಇಲ್ಲಿ ನೋಡಿ ಫುಲ್ ಕಾರ್ ವಾಶಿಗೆ 37 ದಿರ್ಹಮ್ಸ್ ತಗೊಂಡಿದ್ದಾರೆ. ಸೊ 37 ಅಂದಾಗ, ಸೊ ಫುಲ್ ಕಾರ್ ವಾಶಿಗೆ 888 ಥರ ಆಗುತ್ತೆ ಇವತ್ತಿನ ರೇಟ್ ಪ್ರಕಾರ. ಸೊ ಗಾಡಿ ಅಂತೂ ಕೇಳಬೇಡಿ, ಗಾಡಿ ಫುಲ್ ಗಲೀಜಾಗುಂಟಾಯ್ತಾ ನಂದು, ಫುಲ್ ಗಲೀಜಾಗುಂಟು. ಕೆಳಗೆ ಇಳ್ದಾದ್ಮೇಲೆ ಪ್ರಾಪರಾಗಿ ತೋರಿಸ್ತೀನಿ ಆಯಿತಾ ಏನಂತ. ಬಟ್ ಇಲ್ಲಿ ಒಳಗಿಂದ ನೀವು ನೋಡ್ಬೋದು, ಇಲ್ಲಿ ನೋಡಿ 4 ಗಾಡಿ ಉಂಟು. ಇದು ಲಾಸ್ಟಲ್ಲಿ ಬಿಸಿ ನೀರಲ್ಲಿ ವಾಶ್ ಮಾಡೋದು, ಮತ್ತು ಡೀಸೆಲಲ್ಲೂ ವಾಶ್ ಮಾಡ್ತಾರೆ. ಇಂಡಿಯಾದ ಥರನೇ ಮೆಜಾರಿಟಿ. ಈ ಥರ ನೋಡಿ 1 2 3 4 5 6 ಸ್ಲಾಟ್ಸ್ ಉಂಟು. ಈವ್ನಿಂಗಲ್ಲಿ ಕಂಪ್ಲೀಟ್ಲಿ ಫುಲ್ ಆಗಿರುತ್ತೆ. ಇದು ಈ ಥರನೇ ಇರಲ್ಲ ಈವ್ನಿಂಗಲ್ಲಿ. ಅದಕ್ಕೆ ನಾನು ಈಗಲೇ ಬಂದೆ, ಮತ್ತೆ ನನಗೆ ಕಾರ್ ವಾಶ್ ಮಾಡ್ಸೋಕ್ಕೆ ಟೈಮ್ ಸಿಗಲ್ಲ. ಮತ್ತು ಈಗ ಪ್ರಾಪರಾಗಿ ಒಂದು ವೀಡಿಯೋ ಎಲ್ಲ ಮಾಡ್ಬೋದಲ್ಲ. ಈಗ ನಮ್ಮನ್ನ ಕರೀತಾ ಇದ್ದಾನೆ ಅವನು, ನಾವು ಹೋಗೋಣ. कैसे हो? ये बस ये मार दो क्या ಏರ್. ನಾನು ಸ್ಲಿಪ್ಪರ್ ಆಗಿರೋದಲ್ಲ, ಸ್ಲಿಪ್ ಆಗುತ್ತೆ. ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸುಂಟ ಇಲ್ವೋ ಗೊತ್ತಿಲ್ಲ ಆಯಿತಾ. ನನ್ನ ಗಾಡಿ ಅದೇ ವೆಲೋಸ್ಟರ್, ಚಿಕ್ಕ ಗಾಡಿ, 2 ಡೋರ್ಸ್ ಕಾರ್ ಆಯಿತಾ. ಡ್ರೈವರ್ ಸೈಡಲ್ಲಿ 1 ಡೋರು,
ಮತ್ತು ರಿಯರ್ ಸೈಡಲ್ಲಿ 2 ಡೋರ್. ಇದು ನಮ್ಮದು ಫೇಮಸ್ ಗಾಡಿ ಗೊತ್ತಲ್ಲ, ನಮ್ಮದು ನಿಸಾನ್ ಪಟ್ರೋಲ್ ಸಫಾರಿ. ಇದು ನಿಸಾನ್ ಪಟ್ರೋಲ್. ಯೂಶ್ವಲಿ ಇಲ್ಲಿ ಮೆಜಾರಿಟಿ ಲೋಕಲ್ ಅರಬ್ಸ್ ಎಲ್ಲ ಯೂಸ್ ಮಾಡೋ ಗಾಡಿ ಇದೆ ನಿಸಾನ್ ಪಟ್ರೋಲ್. ಇದು ಸಫಾರಿ ತುಂಬ ಈ ಸ್ಯಾಂಡಲ್ಲಿ ಮರಳಲ್ಲೆಲ್ಲ ಹೋಗೋಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಇದು ನಿಸಾನ್ ಪಟ್ರೋಲೆ, ಇದು ವೋಲ್ಕ್ಸ್ವ್ಯಾಗನ್, ಮತ್ತು ಆಚೆ ಲಾಸ್ಟಲ್ಲಿ ರ್ಯಾಪ್ಟರ್ ಉಂಟು. ಗಾಡಿಗಳೆಲ್ಲ ತುಂಬ ನೋಡೋಕ್ಕೆ ಸಿಗುತ್ತೈತೆ ಇಲ್ಲಿ. ವೋಲ್ಕ್ಸ್ವ್ಯಾಗನ್ ಮಾತ್ರ ಕ್ರೇಜ್ ಆಗೋದು, ಆ ಕಲರ್ಸ್ ಚೆಂದ ಉಂಟು. ನನ್ನ ಗಾಡಿ ಅದೇ, ಅವನೇನೋ ಮಾಡ್ತಿದ್ದಾನೆ, ಅವನು ಸ್ವಲ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ, ನಾನು ಆಗ ಆಗ್ತೀನಿ. ಇದೇ ನನ್ನ ಗಾಡಿ. ನಾರ್ಮಲಾಗಿ ಸಫಾರಿ ಪಕ್ಕ ನಿಲ್ಲಿಸಿದ್ರೆ ನನ್ನ ಗಾಡಿ ಕಂಪ್ಲೀಟ್ ಕವರ್ ಆಗುತ್ತೆ ಅದರ ಡೋರ್ ಲೆವೆಲಿಗೆ. ಹೈಟ್ ಇಲ್ಲ ಗಾಡಿ ಅಷ್ಟೇ. ತುಂಬ ದಿನ ಆಗಿತ್ತು ವಾಶ್ ಮಾಡಿಸಿ. ಇದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಮರ್ಸಿಡೀಸ್ ಇತ್ತು, 2005 2006 ಕಂಪ್ಲೀಟ್ ಕೆಳಗೆ ಒಳಗೆ ಎಲ್ಲ ಕಡೆ ಹಾಕ್ತಾರೆ. ಫುಲ್ ವಾಶ್ ಅಲ್ವಾ. ಸದ್ಯಕ್ಕೆ ಗಾಡಿ ಬರೋವರೆಗೆ ನಾವಲ್ಲಿ ಕೂರೋಣ. ಅಲ್ಲಿ ನೋಡಿ ಈಗ ಫಾರ್ಮ್ ಆಗ್ತಾ ಇದ್ದಾನೆ ಗಾಡಿಗೆ. ಎಲ್ಲಿಂಟಲ್ಲ ಇದೆ ಗಾಡಿ ನಮ್ಮದು. ಅವನು ಅಲ್ಲಿಂದ ಗಾಡಿ ವಾಶ್ ಮಾಡಿ, ಮತ್ತು ಈಚೆ ಇದು ಡ್ರೈಯಿಂಗ್ ಏರಿಯಾ. ಒಂದು ಗಾಡಿಗೆ 2-3 ಜನ ಏನೋ ಇರ್ತಾರೆ, ಅವರು ಡ್ರೈ ಮಾಡಿಕೊಡ್ತಾರೆ. ಸೊ ಅಲ್ಲಿಂದ ಗಾಡಿ ವಾಶ್ ಮಾಡಿಸಾದ್ಮೇಲೆ ಅಲ್ಲಿಂದ ತಗೊಂಡು ಈಚೆ ಬರಬೇಕು. ಮತ್ತು ಇಲ್ಲಿ ಸ್ಪೆಷಲಿ ಗಲ್ಫಲ್ಲಿ ಆಯಿತಾ, ನೀವು ಎಲ್ಲಿ ಬೇಕಾದರೂ ಹೋಗಿ, ವುಮೆನ್ಸಿಗೆ ಎಲ್ಲ ಕಡೆ ಸೆಪ್ರೇಟ್ ಸ್ಪೇಸ್ ಇರುತ್ತೆ. ಜನರಲಾಗಿ ಈಗ ನಾವು ಬಸ್ಸಲ್ಲೆಲ್ಲ ಹೇಗಿರುತ್ತೆ, ವುಮೆನ್ಸಿಗೆ ಬೇರೆ ಸ್ಪೇಸು, ಹಾಸ್ಪಿಟಲಲ್ಲೂ ಇರುತ್ತೆ, ಕೆಫೆಟೇರಿಯಾಸಲ್ಲೂ ಇರುತ್ತೆ. ವುಮೆನ್ಸಿಗೆ ಒಳ್ಳೆ ಪ್ರಿಯಾರಿಟಿ ಉಂಟು ಇಲ್ಲಿ. ಈಗ ನೋಡಿ, ಇಲ್ಲೂ ನೀವು ಕರೆಕ್ಟಾಗಿ ನೋಡಿದ್ರೆ ಅಲ್ಲಿ ಲೇಡೀಸ್ ಅಂತ ಬರ್ದುಂಟು ಆಚೆ. ಅದು ಜಸ್ಟ್ ಫಾರ್ ಲೇಡೀಸ್. ವುಮೆನ್ಸ್ ಹೋದರೆ ಮಾತ್ರ ಅವ್ರ ಗಾಡಿಗಳಿಗೆ ಮಾತ್ರ ಇಲ್ಲ. ಸೊ ಹಾಗೆ ವುಮೆನ್ಸಿಗೆ ಒಳ್ಳೆ ಪ್ರಿವಿಲೇಜ್ ಸಿಗುತ್ತೆ ಮಾತ್ರ. ಇದೇ ನನ್ನ ಗಾಡಿ. ಕಂಪ್ಲೀಟಾಗಿ ಹಾಕಿದ್ದಾರೆ, ಫಾರ್ಮ್ ಹಾಕಿದ್ದಾರೆ. ಫಾರ್ಮೆಲ್ಲ ವಾಶ್ ಮಾಡಾದ್ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಗೈಸ್, ಈಗ ನನ್ನ ಕಾರ್ದು ವಾಷಿಂಗ್ ಮುಗೀತು. ಸೊ ಅವರೇ ತಗೊಬರ್ತಾರೆ. ಅದೇ ನನ್ನ ಕಾರ್ ಗೈಸ್, ಇದೇ ನನ್ನ ಕಾರ್. ಈಚೆ ಫುಲ್ಲಾಗುಂಟು ಡ್ರೈ ಮಾಡೋಕ್ಕೆ. ಈಗ ಅಲ್ಲಿ ನಿಲ್ಲಿಸ್ಬಿಟ್ಟು ವೆಯ್ಟ್ ಮಾಡಬೇಕಷ್ಟೆ. ಗೈಸ್, ನಮ್ಮ ಗಾಡಿ ತಗೊಂಡು ಹೋಗ್ಬೇಕೀಗ ಅಲ್ಲಿಗೆ.
ನೋಡಿ 3-4 ಜನ ಕ್ಲೀನಿಂಗ್ ಟೈಮಲ್ಲಿ 3-4 ಜನ ಮಾಡ್ತಾರೆ ಆಯಿತಾ. ಹಿಂದೆಯಿಂದ ಸೈಡಿಂದ ತುಂಬ ಮಣ್ಣಾಗುಂಟು, ಮಾತ್ರ ತುಂಬಾ ಮಣ್ಣಾಗುಂಟು. ಇಲ್ಲಿ ನೋಡಿ, ಇಲ್ಲಿ ಒಂದೇ ಡೋರ್, ಒಂದೇ ಡೋರ್ ಇಲ್ಲಿ, ಈಚೆ ಏನಿಲ್ಲ. ಆಚೆ 2 ಡೋರು, ಬಟ್ ಇನ್ನೊಂದು ಡೋರ್ ತುಂಬ ಚಿಕ್ಕದು. ಕರೆಕ್ಟಾಗಿ ಹೊರಗೆ ತಗೊಂಡೋದ್ಮೇಲೆ ತೋರಿಸ್ತೀನಿ, ಬಿಸಿಲಲ್ಲಿ ನಿಲ್ಲಿಸಿದಾಗ ಕರೆಕ್ಟಾಗಿ ಕಾಣಿಸುತ್ತಲ್ಲ, ಅಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಗಾಯ್ಸ್. ಇಲ್ಲಿದ್ದು ಮುಗೀತು. ಈಗ ಗಾಡಿ ಎಲ್ಲ ವಾಶ್ ಮಾಡಾಯಿತು. ಗಾಡಿಗೆ ಆ ಟಯರ್ಸಿಗೆ ಬ್ಲ್ಯಾಕ್ ಕಲರ್ ಒಂದು ಆಯಿಲ್ ಥರ ಏನೋ ಹಾಕ್ತಾರೆ ಆಯಿತಾ. ಸೊ ಆ ಟಯರ್ ಪಾರ್ಟಲ್ಲಿ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ಐ ಮೀನ್ ಟಯರ್ಸ್ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಇಲ್ಲಿ ಹೊರಗೆ ತಗೊಂಡೋಗ್ತೀನಿ, ಗಾಡಿ ಹೊರಗೆ ತಗೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ಹೇಗುಂಟು ಅಂತ. ಈಗ ನಾನು ಗಾಡಿ ತೋರಿಸ್ಬೋದಪ್ಪ, ಚೆನ್ನಾಗಿ ತೋರಿಸ್ತೀನಿ, ನೀಟಾಗಿ ಎಲ್ಲ ತೋರಿಸ್ತೀನಿ. ಯಾಕಂದರೆ ಗಾಡಿ ಗಲೀಜಾಗಿತ್ತಲ್ಲ, ಅದಕ್ಕೆ ನಾನು ತೋರಿಸಿದ್ದಿಲ್ಲ ಅಷ್ಟೇ. ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಟೈಮು ಸಿಕ್ಕಿದ್ದಿಲ್ಲ. ಸೊ ನನಗೊಂದು ಆಸೆ ಇತ್ತು, ವಾಶ್ ಮಾಡಾದ್ಮೇಲೆ ತೋರಿಸ್ಬೇಕಂತ ಯೋಚನೆ ಮಾಡ್ತಿದ್ದೆ ಆಯಿತಾ. ಸೊ ಬನ್ನಿ, ವಾಶ್ ಎಲ್ಲ ಮಾಡಾಯಿತು. ನಾನೊಂದು ಶರ್ಟ್ ಅಯರ್ನ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಆಯಿತಾ, ಅದೊಂದು ಇಸ್ಕೋತೀನಿ. ಒಂದು ನಿಮಿಷ ಇಲ್ಲೇ ರೀ, ಬಂದೆ. ಜೆನ್ಯೂನ್ಲಿ ಸ್ಪೀಕಿಂಗ್ ಆಯಿತಾ, ಗಲ್ಫಲ್ಲಿ ಮೆಜಾರಿಟಿ ಯಾರೆಲ್ಲ ಬರ್ತಾರೆ ಅವರಿಗೆ ಕಷ್ಟ ಏನು ಅಂತ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾವು ಊರಲ್ಲಿ ನೋಡ್ತೀವಲ್ಲ ಆ ಥರ ಕಷ್ಟ ಅಲ್ಲ ಆಯಿತಾ. ಇಲ್ಲಿ ಫಿಸಿಕಲಿ ಅಲ್ಲ, ಮೆಂಟಲಿನೂ ನೀವು ಟಫ್ ಆಗಿರಬೇಕು. ಆ ಸಿಚುವೇಶನ್ಗೆ ನೀವು ಇಲ್ಲಿ ನಿಮಗೆಲ್ಲ ಅರ್ಥ ಆಗುತ್ತೆ, ಏನು ವಿಷಯ, ಏನು ಕತೆ, ಜನ ಹೇಗೆ, ನಿಮಗೆಲ್ಲ ಗೊತ್ತಾಗುತ್ತೆ ಆ ಥರ. ನಾನು ಆ ಒಂದು ಶರ್ಟ್ ಅಯರ್ನ್ ಮಾಡೋಕ್ಕೆ ಕೊಟ್ಟಿದ್ದೆ. ಈಗ ನನಗೆಲ್ಲೋ ಹೋಗಬೇಕು ಊಟ ಮಾಡಿ ಆಯಿತಾ. ಸೊ ಈಗ ಅಯರ್ನ್ ಮಾಡೋಕ್ಕೆ ಅಷ್ಟು ಟೈಮ್ ಇಲ್ಲ ನನಗೆ. ಸೊ ಅಯರ್ನ್ ಮಾಡೋಕ್ಕೆ ಕೊಟ್ಟಿದ್ದೆ. 4 ದಿರ್ಹಮ್ಸ್ ತಗೊಂಡು. 4 ದಿರ್ಹಮ್ಸ್ ಅಂದರೆ 40-80 ಅರೌಂಡ್ 90 ರುಪೀಸ್ ಆಗುತ್ತೆ ಜಸ್ಟ್ ಅಯರ್ನ್ ಮಾಡೋಕ್ಕೆ ಒಂದು ಶರ್ಟಿಗೆ. ಅಲ್ಲೊಬ್ಬ ಒಳಗಿದ್ದವನು, ಅದೇ ನಾವು ದುಡ್ಡು ಪೇ ಮಾಡಿದ್ರಲ್ಲ ಅಲ್ಲಿದ್ದು ಏನು ಹೇಳೋದು, ಒಬ್ಬ ಎಂಪ್ಲಾಯಿ, ಅವನು ನನಗೆ ಜ್ಯೂಸ್ ಕೊಟ್ಟ. ಅಷ್ಟು ಶೆಕೆ ಉಂಟಲ್ಲ ಇಲ್ಲಿ, ಪಾಪ ಜ್ಯೂಸ್ ಕೊಟ್ಟ. ಆ್ಯಕ್ಚುಲಿ ಇವತ್ತೇ ಸ್ವಲ್ಪ ಸೆಕೆ ಕಡಿಮೆ ಇರೋದು. ಕಡಿಮೆ ಅಂತಲ್ಲ, ಟೆಂಪರೇಚರ್ ವೈಸ್ ಸ್ವಲ್ಪ ಟೆಂಪರೇಚರ್ ಕಡಿಮೆ ಉಂಟು. ಇಲ್ಲಾಂದರೆ ಯೂಶ್ವಲಿ 45 ಡಿಗ್ರೀಸ್ ಎಲ್ಲ ಮಿನಿಮಮ್ ಇರೋದು. ಬಟ್ ಇವತ್ತು ಅಷ್ಟೇನಿಲ್ಲ, 35 + 38 ಏನೋ ಉಂಟು ಅಷ್ಟೇ. ನಾನು ಯೂಶ್ವಲಿ ಗಾಡಿಯಲ್ಲಿ ನನ್ನ ಸಾಕ್ಸ್, ಶೂಸ್ ಮತ್ತು ನನ್ನ ಬ್ಲೇಸರ್ ಇಟ್ಕೋತೀನಿ. ಹೇಳೋಕ್ಕಾಗಲ್ಲ, ಯಾವಾಗ ಮೀಟಿಂಗ್ ಏನಾದರೂ ಅವ್ರು ಕರೆದು ಬಿಟ್ರೆ, ಇಲ್ಲಾಂದರೆ ಝೂಮಲ್ಲಿ ಏನಾದರೂ ಕರೆದು ಬಿಟ್ರೆ ಅವರಿಗಾಗ ನಾವು ಪ್ರಾಪರ್ ಅಟೈರಲ್ಲಿ ಇರಬೇಕಲ್ಲ. ನಂದು ಟೈ, ಬ್ಯಾಡ್ಜ್ ಎಲ್ಲ ಗಾಡಿಯಲ್ಲೇ, ಮೆಜಾರಿಟಿ ಗಾಡಿಯಲ್ಲೇ ಇಡ್ತೀನಿ. ಯಾಕಂದರೆ ಹೊರಗೆಲ್ಲಾದರೂ ಇರುವಾಗ ಪುನಃ ಮನೆಗೆಲ್ಲ ಹೋಗೋಕ್ಕಾಗಲ್ಲ. ದ ಬೆಸ್ಟ್ ವೇರ್ ಇಟ್ ಆ್ಯಂಡ್ ಸಿಟ್ ಇನ್ ದ ಕಾರ್ ಹೇಳಿ ಹೊರಗೆ ಹೋಗಿದ್ದೀವಿ ಅಂತ ಅಷ್ಟೇ, ಮುಗೀತು. ಏನೋ ಸೈಟಿಗೆ ಹೋಗಿದ್ನಾ, ಇಲ್ಲ ಯಾರನ್ನಾದರೂ ಮೀಟ್ ಮಾಡೋಕ್ಕೆ ಹೋಗಿದ್ನಾ, ಲೀಸಿಂಗ್ ಆಫೀಸರಿಗೆ, ಅದು ಇದು ಅಂತ ಹೇಳ್ಬೋದು ಅಷ್ಟೇ. ಜ್ಯೂಸ್ ಒಂದು ಕುಡಿಯೋಣ, ಅದಕ್ಕಿಂತ ಮುಂಚೆ ಗಾಡಿ ವೀಡಿಯೋ ಮಾಡಬೇಕಲ್ಲ, ಕಂಪ್ಲೀಟಿಗೆ ಮಾಡ್ತೀನಿ. ನನಗೆ ಫ್ರಮ್ ದ ಬಿಗಿನಿಂಗ್ ಆಯಿತಾ, ನಾನು ಕಾರಲ್ಲಿ ಯಾವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಟೈಮಿಂದ ಜನ ಕೇಳೋದು ಒಂದೇ ಮಾತು, ಗಾಡಿದು ವೀಡಿಯೋ ಮಾಡಿ, ಯಾವ ಗಾಡಿ ಓಡಿಸೋದು ತೋರಿಸಿ, ನಿಮ್ಮ ಗಾಡಿ ತೋರಿಸಿ. ನಾನು ಪರ್ಫೆಕ್ಟ್ ಒಂದು ಮೂಮೆಂಟಿಗೆ ಕಾಯ್ತಾ ಇದ್ದೆ ಅಂತ ತಿಳ್ಕೊಳ್ಳಿ. ದ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ
ನನ್ನ ಗಾಡಿ ಯಾವುದು ಸರಿ ಬನ್ನಿ ತೋರಿಸ್ತೀನಿ. ಸೊ ಗೈಸ್ ನೋಡಿ, ಇದೇ ನನ್ನ ಗಾಡಿ. ಇದು ಹ್ಯುಂಡೈ ವೆಲೋಸ್ಟರ್ ಆಯಿತಾ. ಸೊ ಇದು 2012 ಮಾಡೆಲ್ ನಂದು. ನನಗೆ ಗಾಡಿಗಳ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ನಾಲೆಜ್, ಬಟ್ ಅಲ್ಪ ಸ್ವಲ್ಪ ಉಂಟು. ಇದು 1.6 ಲೀಟರ್ 4 ಸಿಲಿಂಡರ್ ಇಂಜಿನ್, ನಿಯರ್ಲಿ 138 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಚಿಕ್ಕ ಗಾಡಿ, ಕಾಂಪ್ಯಾಕ್ಟ್ ಗಾಡಿ, ಆ ಥರ ಏನು ಹೇಳೋದು, ಸೂಪರ್ ಕಾರ್ ಥರನೂ ಅಲ್ಲ, ಬಟ್ ಪರವಾಗಿಲ್ಲ, ನನಗೆ ಸಾಕಿಷ್ಟು. ಇಂಜಿನ್ ತೋರಿಸ್ತೀನಿ ಇದ್ರದ್ದು. ಸೊ ನೋಡಿ, ಇಂಜಿನ್ ಕಡೆ ಎಲ್ಲ ಬಂದರೆ ಈ ಥರ. ಅಷ್ಟೆಲ್ಲ ಗೊತ್ತಿಲ್ಲ ನನಗೆ. ಸೈಡ್ ಪ್ರೊಫೈಲ್ ಈ ಥರ. ಡ್ರೈವರ್ ಸೈಡು ಒಂದೇ ಡೋರ್, ನನಗಿರೋದು ಒಂದೇ ಡೋರ್ ಆಯಿತಾ. ಇದು ನಾನು ತಗೊಳ್ಳೋದಕ್ಕಿಂತ ಮುಂಚೆ ಒಬ್ಬಳು ಹುಡುಗಿ ಹತ್ರ ಇತ್ತು, ಲೋಕಲ್ ಹುಡುಗಿ. ಟಿಂಟ್ ಅವರಿಗೆ ಇಲ್ಲಿದ್ದು ಲೋಕಲ್ಸ್ ಇಫ್ ಇನ್ ಕೇಸ್ ಲೇಡೀಸ್ ಡ್ರೈವ್ ಮಾಡ್ತಾಯಿದ್ರೆ 100% ಅವರಿಗೆ ಟಿಂಟ್ ಹಾಕ್ಬೋದು. ಇದು 100% ಟಿಂಟ್. ನಾನೇ ಕಾಣಿಸ್ತಿದ್ದೀನಿ ಅಷ್ಟೇ, ಒಳಗೆ ಏನೂ ಕಾಣಿಸ್ತಿಲ್ಲ. ಕಂಪ್ಲೀಟ್ 100% ಟಿಂಟ್ ಇದು. ಸೊ ಇಲ್ಲಿ ಇದು ಒಂದೇ ಡೋರ್ ಆಯಿತಾ. ಇದು ಡ್ರೈವರ್ ಸೀಟ್ ನಮಗೆ ಲೆಫ್ಟ್ ಸೈಡ್ ಅಲ್ವಾ. ಸೊ ತುಂಬ ಜನ ಕೇಳಿದರು ಲೆಫ್ಟ್ ಸೈಡ್ ಗಾಡಿ ಓಡ್ಸೋಕ್ಕೆ ಹೇಗೆ ಫೀಲ್ ಆಗುತ್ತೆ ಅಂತ. ಅಷ್ಟೇನೂ ಇದಿಲ್ಲ, ಸೇಮ್. ಮತ್ತು ನನಗೆ ಗಾಡಿಗಳು ಓಡ್ಸೋಕೆ ಇಷ್ಟ. ಸೊ ಗಲ್ಫಿಗೆ ಬಂದು 2 ತಿಂಗಳಾದಾಗ ನಾನು ತಗೊಂಡಿದ್ದೆ. ಸೊ ಇದು ಬ್ಯಾಕ್ ಈ ಥರ ಕಾಣಿಸುತ್ತೆ ಆಯಿತಾ. ತುಂಬ ಚಿಕ್ಕದು ಅಂದರೆ ತುಂಬ ಚಿಕ್ಕದು. ಸೊ ಟಯರ್ ಪಾರ್ಟಿಗೆ ಬಂದರೆ ಅಲಾಯ್ ವೀಲ್ಸ್ ಕೊಡ್ತಾರೆ. ಮತ್ತು ಈ ಗಾಡಿ ಕಂಪ್ಲೀಟ್ ಫುಲ್ ಆಪ್ಷನ್ ಗಾಡಿ. ಸನ್ರೂಫ್ ಎಲ್ಲ ಉಂಟು, ಪವರ್ ಬಟನ್ ಸ್ಟಾರ್ಟ್, ಫಾಗ್ ಲ್ಯಾಂಪ್ಸ್ ಅದೆಲ್ಲ ಉಂಟು ಕಂಪ್ಲೀಟ್ ಆಯಿತಾ. ಸೊ ರೈಟ್ ಸೈಡಿಗೆ ಬಂದರೆ, ನಮ್ಮ ಕಡೆ ರೈಟ್ ಸೈಡ್ ಪ್ಯಾಸೆಂಜರ್ ಸೈಡ್ ಅಲ್ವಾ, ನನಗೆ ಇಲ್ಲಿ 2 ಡೋರ್ ಸಿಗುತ್ತೆ. ಒಂದು ಇಲ್ಲಿ ಮತ್ತು ಇನ್ನೊಂದು ಹ್ಯಾಂಡಲ್ ಇಲ್ಲುಂಟು ನೋಡಿ, ಇದು ತೋರಿಸ್ತೀನಿ. ಈ ಥರ ನಂದು ಶರ್ಟ್ ಉಂಟು, ಬ್ಲೇಸರ್ ಉಂಟು, ಸಾಕ್ಸ್ ಉಂಟು, ಅದೆಲ್ಲ ಮೈಂಡ್ ಮಾಡಬೇಡಿ. ಸೊ ಇದು ಹಿಂದೆದ್ದು ಡೋರು. ಹಿಂದೆ ಕೂತ್ಕೊಳ್ಳೋಕೆ ಈ ಥರ ಇರುತ್ತೆ. ಬಟ್ ಹಿಂದೆ ಕೂರೋರಿಗೆ ತಲೆ ವಿಡ್ತ್ ತುಂಬ ಕಡಿಮೆ ಆಯಿತಾ, ಯಾಕಂದರೆ ಚಿಕ್ಕ ಗಾಡಿ ಅಲ್ವಾ. ನನಗಿಲ್ಲಿ ಕೂರೋಕ್ಕಾಗಲ್ಲ, ತಲೆ ಇಲ್ಲಿ ತಟ್ಟುತ್ತೆ. ಸೊ ನೋಡಿ, ಒಳಗಿಂದ ಈ ಥರ. ಇದು ಡ್ರೈವರ್ ಸೀಟು, ಪ್ಯಾಸೆಂಜರ್ ಸೀಟು. ಸೊ ಒಳಗೆ ಈ ಥರ ಉಂಟು. ಇದು ರೈಟ್ ಸೈಡ್ ರಿಯರ್ ಡೋರ್, ಬ್ಯಾಕ್ ಸೈಡು. ಇದು ಪ್ಯಾಸೆಂಜರ್ ಡೋರ್. ಪ್ಯಾಸೆಂಜರಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಕೊಡಗಾಸ್ತು ಲೋಗೋ ಉಂಟು, ನಮ್ಮ ಕೂರ್ಗ್ ಲೋಗೋ, ನಮ್ಮ ಹೆರಿಟೇಜ್ ಇದು. ಸೊ ಇದು ನಾನು ಹಾಕಿದ್ದೀನಿ. ಮತ್ತು ಇದು ವಾರ್ನಿಂಗ್ ರೂಲ್ಸು. ಸ್ವಲ್ಪ ಜನಕ್ಕೆ ಗಾಡಿಯಲ್ಲಿ ಕೂತಾದ ಮೇಲೆ ಸುಮ್ಮನೆ ಕೂರೋಕ್ಕಾಗಲ್ವಲ್ಲ. ಒಂದು ಸಲ ನನ್ನ ಮ್ಯಾನೇಜರಲ್ಲಿ ಕೂತಿದ್ದ ಆಯಿತಾ, ಅವನಾಗೆ ಇದು ಓದಿ ಜಸ್ಟ್ ಗೆಟ್ ಇನ್, ಶಟ್ ಅಪ್ ಆ್ಯಂಡ್ ಹೋಲ್ಡ್ ಡೌನ್ ಅಂತ. ಮ್ಯಾನೇಜರ್ ಇದ್ದ, ಏನೂ ಹೇಳಿಲ್ಲ. ಅವನಿಗೆ ಹಾಕಿದಂತ ಗೊತ್ತಾಯ್ತು ಅನ್ಕೋತೀನಿ ನಾನು. ಮತ್ತು ಅದು ಬ್ಯಾಟ್ಮ್ಯಾನ್, ಇದು ವೂಕಾಂಗ್, ಮಂಕಿ ಕಿಂಗ್. ಸೊ ಇದು ರಿಯರ್ ಸೈಡ್. ಸೊ ಬ್ಯಾಕ್ ಸೈಡ್ ಬಂದರೆ ನಮಗೆ ವೆಲೋಸ್ಟರ್ದೊಂದು ಬ್ಯಾಡ್ಜ್ ಉಂಟು. ಇಲ್ಲೂ ನಾನು ನಮ್ಮ ಲೋಗೋ ಹಾಕಿದ್ದೀನಿ. ಮತ್ತು ಇದು ಗಾಡಿ ನಂಬರ್ ಪ್ಲೇಟು. ಬ್ಯಾಕ್ ಸೈಡ್ ಓಪನ್ ಮಾಡಿದಾಗ ಇಲ್ಲಿ ನೋಡಿ ಈ ಥರ ಉಂಟು. ಬ್ಯಾಕ್ ಸೈಡು ನೀವು ಓಪನ್ ಮಾಡಿದಾಗ ನೋಡಿ, ಕಂಪ್ಲೀಟ್ ಇಲ್ಲಿ ತನಕ ಓಪನ್ ಆಗುತ್ತೆ. ಇಷ್ಟು ಪಾರ್ಟ್ ಮಾತ್ರ ಒಳಗೆ ಕವರ್ ಆಗಿರೋದು, ಬಾಕಿ ಎಲ್ಲ ಕಂಪ್ಲೀಟ್ ಗ್ಲಾಸ್. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಪಾರ್ಟಿಂದ ಈ ಪಾರ್ಟ್ ತನಕ ಮಾತ್ರ ಸಾಲಿಡ್ ಇದಿರೋದು, ಒಳಗೆ ಕವರ್ ಆಗಿರೋದು. ಇದು ಸನ್ ರೂಫ್. ಮತ್ತು ಇದು ಕಂಪ್ಲೀಟ್ ಈ ಪಾರ್ಟಿಂದ ಅಂಟಿಲ್ ದ ಡೆಡ್ ಎಂಡ್ ಗ್ಲಾಸೇ. ಸೊ ಶೆಕೆ ಸ್ವಲ್ಪ ಗಾಡಿಯೊಳಗೆ ಜಾಸ್ತಿ ಬರುತ್ತೆ. ಬೂಟ್ ಸ್ಪೇಸ್ ತುಂಬ ಉಂಟು. ನಾನು ಇಷ್ಟುಂಟು ಅಂತ ನನಗೆ ಗೊತ್ತಿದ್ದಿಲ್ಲ, ಮತ್ತು ನೋಡಿದಾಗ ಗೊತ್ತಾಯಿತು. ಇಲ್ಲಿಂದ ಕಂಪ್ಲೀಟ್ ಗಾಡಿ ಕಾಣಿಸುತ್ತೆ. ಇಷ್ಟೇ ಇರೋದು ಸ್ಪೇಸ್. ಬೂಟ್ ಸ್ಪೇಸ್ ಚಂದ ಜಾಸ್ತಿ ಉಂಟು. ಮತ್ತು ಇಲ್ಲಿ ನಮ್ಮ ರಿಯರ್ ಟಯರು, ಜಾಕು ಅದೆಲ್ಲ ಉಂಟು ಇದ್ರ ಕೆಳಗೆ. ಇದಿನ್ನೂ ಯೂಸೇ ಮಾಡಿಲ್ಲ. ಹಾಗೆ ಇಲ್ಲಿಂದ ಇದಾಗ್ದಂಗೆ ನೋಡಿ, ಅಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಗ್ಲಾಸು. ಇದೂ ಇಲ್ಲಿವರೆಗೆ ಕಂಪ್ಲೀಟ್ ಗ್ಲಾಸ್ ಇದೆ. ಸೊ ಹಾಗೆ ಇದು ನನ್ನ ಕಾರ್. ತುಂಬ ಜನ ನೋಡಬೇಕು ಅಂತ ಹೇಳ್ತಿದ್ರಲ್ಲ. ರಿಯರ್ ಎಕ್ಸಾಸ್ಟಲ್ಲಿ 2 ಪೈಪ್ ಉಂಟಾಯ್ತಾ ಕೆಳಗೆ, ಅದು 2 ಪೈಪ್ ಉಂಟು. ಮತ್ತು ಟಯರ್ಸ್ ಇದ್ರದ್ದು ಸ್ವಲ್ಪ ಸ್ಪೋರ್ಟಿ ಟೈಪ್, ನಾರ್ಮಲ್ ಗಾಡಿಗಿಂತ ಸ್ವಲ್ಪ ಜಾಸ್ತಿ.
ಸೊ ಹೀಗೆ ಇಷ್ಟೇ ನನ್ನ ಕಾರ್. ಮುಂದೆ ಫಾಗ್ ಲ್ಯಾಂಪ್ಸ್ ಈ ಥರ ಉಂಟು, ಹೆಡ್ಲೈಟ್ಸ್, ಹೆಡ್ ಲ್ಯಾಂಪ್ಸ್, ಫುಲ್ ಆಪ್ಷನ್ ಗಾಡಿ ಎಲ್ಲ. ಇದೆ ನನ್ನ ಗಾಡಿ. ಸೊ ಗೈಸ್, ಸದ್ಯಕ್ಕಷ್ಟೇ, ಇನ್ನು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ, ತಂದೆ ತಾಯಿಗೆ ಪ್ರೀತಿ ಮಾಡಿ ಸಿಗೋಣ ಆಯಿತಾ. ನಮಸ್ಕಾರ.